ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 24ನೇ ಭಾಗ ಇದು. 23ನೇ ಭಾಗ ಹಿಂದೆ ಮುಕ್ತಾಯ ಕಂಡಾಗ 4ನೇ ಸರ್ಗದ 30ನೇ ಶ್ಲೋಕದವರೆಗೆ ಕಥಾ ಕೊನೆಗೊಂಡಿತ್ತು. ವಾಸುದೇವ ತನ್ನ ತಂದೆ ತಾಯಂದಿರನ್ನು ಒಪ್ಪಿಸಿ ಸನ್ಯಾಸಾಶ್ರಮಕ್ಕೆ ಸಿದ್ಧನಾಗಿ ಬಂದು ಗುರುಗಳಾದಂಥ ಅಚ್ಯುತ ಪ್ರೇಕ್ಷರ ಮೂಲಕ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದನ್ನು ಈ ಹಿಂದೆ ನೋಡಿದ್ವಿ. 30ನೇ ಶ್ಲೋಕ ಕೊನೆಗೊಂಡಿತ್ತು. ಈಗ 31ನೇ ಶ್ಲೋಕವನ್ನು ಇವತ್ತು ನೋಡಬೇಕು. ಕ್ರಿಯಾಕಲಾಪಂ ಸಕಲಂ ಸಕಾಲವಿತ್ ವಿಧಾನ ಮಾರ್ಗೇಣ ವಿಧಾಯ ಕೇವಲಂ ಸದಾ ಪ್ರಸನ್ನಸ್ಯ ಹರೇಃ ಪ್ರಸತ್ತಯೇ ಮುಹುಸ್ಸಮಸ್ತನ್ ವ್ಯಸನಂ ಸಮಭ್ಯದಾತ್. ಈ ಸನ್ಯಾಸ ತಗೊಳ್ಳೋದು ಯಾತಕ್ಕೆ ಮನುಷ್ಯ ಅಂತಂದ್ರೆ ಎಲ್ಲ ಸಂಘಗಳನ್ನು ಪರಿತ್ಯಾಗ ಮಾಡಬೇಕು. ಜಗತ್ತಿನ ಲೌಕಿಕ ವಿಷಯಗಳನ್ನೆಲ್ಲ ಪರಿತ್ಯಾಗ ಮಾಡಿ ಭಗವಂತನನ್ನ ಸಂಪ್ರೀತನನ್ನಾಗಿ ಮಾಡಬೇಕು. ಅದು ಉದ್ದೇಶ. ನಮಗೆ ಲೌಕಿಕ ವಿಷಯಗಳನ್ನು ನಾವು ಅನುಭವಿಸ್ತಾ ಕೂತ್ಕೊಂಡಿದ್ದಾಗ ಭಗವಂತ ಪ್ರಸನ್ನನಾಗಿರೋದಿಲ್ಲ. ನಾವು ಸನ್ಯಾಸ ತಗೊಂಡು ವಿಶೇಷವಾಗಿ ಆತನ ಕಡೆಗೆ ಗಮನ ಹರಿಸಿದರೆ ಆತ ನಮ್ಮ ವಿಷಯಕ್ಕೆ ಅನುಗ್ರಹ ಮಾಡ್ತಾನೆ. ಆದರೆ ಈ ವಾಸುದೇವನಿಗೆ ಸಂಬಂಧಪಟ್ಟಂತೆ ಸದಾ ಪ್ರಸನ್ನಸ್ಯ, ಭಗವಂತ ಯಾವತ್ತೂ ಕೂಡ ಸಂತುಷ್ಟನಾಗೇ ಇರ್ತಾನೆ. ಆದ್ದರಿಂದ ಮತ್ತೊಮ್ಮೆ ಆತನನ್ನು ಸಂತುಷ್ಟಗೊಳಿಸಬೇಕು ಅಂದರೆ ಸನ್ಯಾಸವೇ ಬೇಕು ಅಂತ ಏನಿಲ್ಲ ಅವನಿಗೆ. ಆದರೂ ಜಗತ್ತಿನ ದೃಷ್ಟಿಯಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ಸನ್ಯಾಸಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮಾಡಿ, ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ವಿರಜಾ ಹೋಮ ಇತ್ಯಾದಿ ಹೋಮಗಳನ್ನು ಹೇಳ್ತಾರೆ, ಅವನ್ನೆಲ್ಲ ಮಾಡಿದ. ಸಮಸ್ತ ಸಕಲವನ್ನು ಪರಿತ್ಯಾಗ ಮಾಡಬೇಕು. ಸಕಲವನ್ನು ಪರಿತ್ಯಾಗ ಮಾಡುವುದು ಅಂತಂದ್ರೆ ಶ್ರುತಿ ಹೀಗೆ ಹೇಳ್ತದೆ: ಊರ್ಧ್ವಬಾಹು ಸೂರ್ಯಾಭಿಮುಖೋ ಭೂತ್ವ, ಕೈ ಎರಡು ಮೇಲೆತ್ತಬೇಕು, ಸೂರ್ಯನಿಗೆ ಮುಖ ಮಾಡಿ ನಿಲ್ಲಬೇಕು. ನಿಂತು ಭೂಹು ಭೂಹ ಸ್ವಹ ಭೂರ್ಭುವ ಸ್ವಹ ಅಂತ ಈ ವ್ಯಾಹೃತಿಗಳಿವೆಲ್ಲ, ಪ್ರತ್ಯೇಕವಾದ ವ್ಯಾಹೃತಿಗಳು. ಭೂಹು ಭುವಃ ಸ್ವಹ, ಇದನ್ನು ಮೂರನ್ನು ಪ್ರತ್ಯೇಕವಾಗಿ ಹೇಳಿದರೆ ಅದು ಪ್ರತ್ಯೇಕ ಉಚ್ಚಾರ ಆಯಿತು. ಭೂರ್ಭುವ ಸ್ವಹ ಅಂತ ಹೇಳಿ ಎಲ್ಲವನ್ನೂ ಹೇಳಿದರೆ ಅದು ಸಮಸ್ತ ವ್ಯಾಹೃತಿ ಆಯಿತು. ಹೀಗೆ ವ್ಯಸ್ತ ಸಮಸ್ತ ವ್ಯಾಹೃತಿಗಳನ್ನು ಉಚ್ಚಾರ ಮಾಡಿ ಭೂಹು ಸನ್ಯಸ್ತಂ ಮಯ, ಮಯ ನನ್ನಿಂದ ಸನ್ಯಸ್ತಂ ಸನ್ಯಾಸವು ಸ್ವೀಕಾರ ಮಾಡಲ್ಪಟ್ಟಿದೆ. ಭೂಹ ಸನ್ಯಸ್ತಂ ಮಯ, ಅದಕ್ಕೆಲ್ಲ ಓಂಕಾರ ಹಚ್ಚಬೇಕು. ಓಂ ಸ್ವಹ ಸನ್ಯಸ್ತಂ ಮಯ, ಇದು ಈ ರೀತಿಯಾಗಿ ಮೂರನ್ನು ಪ್ರತ್ಯೇಕವಾಗಿ ಹೇಳಬೇಕು. ಇದಾದ್ಮೇಲೆ ಓಂ ಭೂರ್ಭುವ ಸ್ವಹ ಸನ್ಯಸ್ತಂ ಮಯ ಅಂತ ಉಚ್ಚಾರ ಮಾಡಬೇಕು, ಜೋರಾಗಿ ಉಚ್ಚಾರ ಮಾಡಬೇಕು. ಹೀಗೆ ಉಚ್ಚಾರ ಮಾಡಿ ತಾನು ಸನ್ಯಾಸಿಯಾಗಿದ್ದೇನೆ ಅಂತ ಅನ್ನೋದನ್ನು ಎಲ್ಲ ಕಡೆ ತಿಳಿಸ್ಬೇಕು. ಬ್ರಹ್ಮಚಾರಿಯಾದಂಥ ಒಬ್ಬ ವ್ಯಕ್ತಿ ನಿತ್ಯ ಅಗ್ನಿ ಕಾರ್ಯ ಮಾಡ್ತಿರ್ತಾನೆ. ಸನ್ಯಾಸವನ್ನು ಸ್ವೀಕಾರ ಮಾಡುವಾಗ ಆ ಅಗ್ನಿಯನ್ನ ತನ್ನ ಒಳಗೆ ಆರೋಪಣೆ ಮಾಡ್ಕೋಬೇಕು. ಗೃಹಸ್ಥನಾದವನು ಕೂಡ ತನ್ನೆಲ್ಲ ಅಗ್ನಿಗಳನ್ನ ಆತ್ಮನಿ ಅಗ್ನಿನ್ ಸಮಾರೋಪ್ಯ ವೇದಿ ಮಧ್ಯೆ ಸ್ಥಿತೋ ಹರಿಂ, ತನ್ನ ಔಪಾಸನಾಗ್ನಿ, ಅಗ್ನಿ ಕಾರ್ಯದ ಈ ಅಗ್ನಿಹೋತ್ರದ ಅಗ್ನಿ ಇತ್ಯಾದಿ ಅಗ್ನಿಗಳೇನಿರ್ತವೆ ಆ ಅಗ್ನಿಗಳನ್ನೆಲ್ಲ ತನ್ನ ಹೃದಯದಲ್ಲಿ ಆರೋಪಣೆ ಮಾಡ್ಕೋಬೇಕು. ಆರೋಪಣೆ ಮಾಡಿಕೊಂಡು ಗುರುಗಳ ಅನುಜ್ಞೆಯನ್ನು ತಗೊಂಡು ಆತನ ಮುಂದಿನ ಕಾರ್ಯಕ್ಕೆ ಅವನು ಅಣಿಯಾಗಬೇಕು. ಇದು ಕಾತ್ಯಾಯನರು ಆ ಸನ್ಯಾಸದ ಬಗ್ಗೆ ಒಂದು ಹೇಳಿದ್ದು. ಕಪಿಲರು ಕೂಡ, ಕಪಿಲ ಸಂಹಿತ ಅಂತ ಒಂದು ಕಡೆ ಅಥವಾ ಕಪಿಲ ಸ್ಮೃತಿ ಒಂದು ಕಡೆ, ಅಲ್ಲಿಯೂ ಕೂಡ ನಾವು ಇದ್ರ ಬಗ್ಗೆ ಕೇಳ್ತೀವಿ. ಯಾವ ಥರ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಹೇಳಿ. ವಿಧಿವತ್ ಪ್ರೈಷ ಮುಕ್ತಾತು ತ್ರಿರುಪಾಂಶು ತ್ರಿರುಚ್ಚಕೈಹಿ, ವಿಧಿಗೆ ಅನುಸಾರವಾಗಿ ತ್ರಿಹಿ ಉಪಾಂಶು, ಮೌನವಾಗಿ ಮೆಲ್ಲಗೆ 3 ಬಾರಿ ಹೇಳಬೇಕು, ಜೋರಾಗಿ ಎಲ್ಲರಿಗೂ ಕೇಳುವಂತೆ 3 ಬಾರಿ ಹೇಳಬೇಕು. ಅಭಯಂ ಸರ್ವಭೂತೇಭ್ಯ ಮತ್ತ ಸ್ವಾಹೇತ್ಯಪೋ ಭುವಿ ನಿನೀಯದಂಡ ಇತ್ಯಾದಿ ಗೃಹೀತ್ವಾಥ ಬಹಿರ್ವ್ರಜೇತ್. ಸರ್ವಭೂತೇಭ್ಯ ಮತ್ತಂ ಅಭಯಂ, ಜಗತ್ತಿನಲ್ಲಿರುವಂತಹ ಯಾವುದೇ ಜೀವಕ್ಕೂ ನನ್ನಿಂದ ಇನ್ನು ಮುಂದೆ ಹಿಂಸೆ ಆಗಬಾರ್ದು, ಜಗತ್ತಿನ ಎಲ್ಲಾ ಜೀವಗಳಿಗೂ ಅಹಿಂಸೆಯನ್ನ ಅಭಯವನ್ನು ಕೊಡಬೇಕಾದ್ದು ನನ್ನ ಕರ್ತವ್ಯ ಅಂತ ಘೋಷಣೆ ಮಾಡಿ ನಿನೀಯ ದಂಡ ಶಿಕ್ಯಾದಿ, ದಂಡ ಕೈಯಲ್ಲಿ ತಗೊಳ್ಬೇಕು, ಜೋಳಿಗೆ ತಗೊಳ್ಬೇಕು. ಇವತ್ತು ನಮ್ಮ ಪೀಠಾಧ್ಯಕ್ಷರು ಅಂತ ಏನಿರ್ತಾರಲ್ಲ, ಇವ್ರ ಕೈಯೊಳಗೆ ಜೋಳಿಗೆ ಇರೋದಿಲ್ಲ, ಆದ್ರೆ ವಸ್ತುತಃ ಮೂಲತಃ ಜೋಳಿಗೆ ಇರಬೇಕು ಭಿಕ್ಷಾ ಬೇಡಲಿಕ್ಕಾಗಿ. ಅದನ್ನೆಲ್ಲ ತಗೊಂಡು ಆತ ಮುಂದೆ ಪ್ರಯಾಣ ಮಾಡಬೇಕು.
ಅನಂತ ಮಾತ್ರಾಂತ ಮುದಾಹರಂತಿಯಂ ತ್ರಿಮಾತ್ರಪೂರ್ವಂ ಪ್ರಣವೋಚ್ಚಯಂ ಬುಧಾಃ ತದಾ ಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯಸಿರಸ್ಯ ಸೂಚಿತಃ. ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಆತನಿಗೆ ಓಂಕಾರವನ್ನು ಜಪ ಮಾಡಲಿಕ್ಕೆ ಅಧಿಕಾರ ಬರ್ತದೆ. ಸನ್ಯಾಸಿ ಅಲ್ಲದೇ ಇದ್ದವರಿಗೆ ಓಂಕಾರವನ್ನು ಬಹಳಷ್ಟು ಸಂಖ್ಯೆಯಲ್ಲಿ ಜಪ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಸುಮ್ಮನೆ ಒಂದು ಸ್ವಲ್ಪ ಏನೋ ಮಾಡ್ತಾರೆ, ಅದು ಎಲ್ಲರೂ ಮಾಡೋದಿಲ್ಲ. ಓಂಕಾರವನ್ನು ಎಲ್ಲಾ ಮಂತ್ರಗಳ ಆದ್ಯಂತದಲ್ಲಿ ಸೇರಿಸಿ ಅನ್ನೋದು ವಿಷಯ ಬೇರೆ, ಅದನ್ನು ಓಂಕಾರ ಜಪ ಅಂತ ಅನ್ನೋದಿಲ್ಲ. ಆದರೆ ಯತಿಗಳು ಬೆಳಗಿನ ಹೊತ್ತು, ಮಧ್ಯಾಹ್ನ, ಸಾಯಂಕಾಲ ಓಂಕಾರವನ್ನೇ ವಿಶೇಷ ಸಂಖ್ಯೆಯಲ್ಲಿ ಜಪ ಮಾಡಬೇಕು ಅಂತ ವಿಧಾನ ಇದೆ. ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಸನ್ಯಾಸಿಗಳಿಗಿಂತಲೂ ಓಂಕಾರವನ್ನು ಜಪ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠನಾದಂತಹ ಅಧಿಕಾರಿ ಅಂತಂದ್ರೆ ಈ ವಾಸುದೇವ, ಈ ಮುಖ್ಯ ಪ್ರಾಣ. ಭಾವಿ ಚತುರ್ಮುಖಾಕೃತಿ ಅದನ್ನೇನು ಹೇಳಿದೆ ಶಾಸ್ತ್ರ ಅಂತಂದ್ರೆ, ಸಾಧಕರಲ್ಲಿ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಸಾಧಕ ಜೀವಿಗಳು, ಆ ಎಲ್ಲಾ ಸಾಧಕ ಜೀವಿಗಳನ್ನು ಯೋಗ್ಯತೆಯಲ್ಲಿ ಮೀರಿಸಿ ಶಾಸ್ತ್ರದ ರಹಸ್ಯವನ್ನು ಅರಿತುಕೊಳ್ಳಿಕ್ಕೆ ಅತ್ಯಂತ ಮುಖ್ಯನಾದಂತಹ ಅಧಿಕಾರಿ ಅಂದ್ರೆ ಚತುರ್ಮುಖ. ಈತ ಮುಂದೆ ಚತುರ್ಮುಖನಾಗುವಂತವನು. ಆದ್ರಿಂದ ಜಪಾಧಿಕಾರಿ, ಸೂಚಿತ ಜಪಾಧಿಕಾರಿ, ಈ ಜಪವನ್ನು ಮಾಡಲಿಕ್ಕೆ, ಓಂಕಾರ ಜಪವನ್ನು ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠ ಅಧಿಕಾರಿ ಅಂತಂದ್ರೆ ಈ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ. ಆದ್ರಿಂದ ಆತ ಹೇಗೂ ಮುಂದೆ ಚತುರ್ಮುಖ ಬ್ರಹ್ಮನಾಗುವಂಥವನು. ಅದಕ್ಕೆ ಪೂರಕವಾದಂಥ ಸಾಧನೆಯನ್ನೆಲ್ಲ ಮಾಡಿಕೊಳ್ತಾ ಈ ಸನ್ಯಾಸವನ್ನು ಸ್ವೀಕಾರ ಮಾಡಿ ಓಂಕಾರವನ್ನು ಆತ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ಓಂಕಾರದ ಮಹತ್ವವನ್ನು ಒಂದಿಷ್ಟು ಇಲ್ಲಿ ಹೇಳ್ತಾರೆ. ಅನಂತ ಮಾತ್ರಾಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಃ. ಓಂಕಾರಕ್ಕೆ ಎಷ್ಟು ಮಾತ್ರಾಗಳಿವೆ? ಇದನ್ನೆಲ್ಲ ಹರಿಕಥಾಮೃತಸಾರದಲ್ಲಿ ಹಿಂದೆ ನಾವು ಕೇಳಿದ್ವಿ. 3 ಮಾತ್ರಾಗಳಿವೆ, ಅ, ಉ, ಮ. ಅದಲ್ಲದೆ 8 ಮಾತ್ರಾಗಳಿವೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ. ಹೀಗೆ 8 ಮಾತ್ರಾಗಳಿವೆ. ಇದಲ್ಲದೆ ಮತ್ತು ಎಷ್ಟೆಷ್ಟೋ ಮಾತ್ರಾಗಳಿರುವಂತಹ ಓಂಕಾರಗಳಿವೆ. ಆ ಓಂಕಾರದ ಮಾತ್ರಾಗಳಿಗೆ ಅಂತ್ಯವೇ ಇಲ್ಲ. ಅನಂತ ಮಾತ್ರ ಅಂತ ಮುದಾಹರಂತಿಯಂ. ನಮಗೆ 3 ಎಣಿಸ್ಲಿಕ್ಕೆ ಗೊತ್ತಿದೆ, ಅ, ಉ, ಮ. ಮತ್ತೆ ಅದಕ್ಕೆ ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಸೇರಿಸಿ 8 ಎಣಿಸ್ಲಿಕ್ಕೆ ನಮಗೆ ಅಧಿಕಾರ ಗೊತ್ತಿದೆ, ನಮಗೆ ಅರಿವಿದೆ, ಶಾಸ್ತ್ರದಲ್ಲಿ ಅದರ ವರ್ಣನ ಇದೆ. ಅಕಾರಕ್ಕೆ ಏನರ್ಥ, ಉಕಾರಕ್ಕೆ ಏನರ್ಥ, ಮಕಾರಕ್ಕೆ ಏನರ್ಥ, ಹಾಗೆ ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಇವಕ್ಕೆಲ್ಲದಕ್ಕೂ ಏನೇನು ಅರ್ಥ ಅಂತ ವಿವರಣೆ ಮಾಡಲಿಕ್ಕೆ ನಮಗೆ ಇವತ್ತು ಗೊತ್ತಿದೆ. ಶಾಸ್ತ್ರ ಅದನ್ನು ಹೇಳಿದೆ. ಅದಕ್ಕಿಂತ ಮುಂದಿನ ಮಾತ್ರಗಳು ಯಾವುವು ಅದರ ಹೆಸರು ಕೂಡ ನಮಗೆ ಕೇಳಿಸಿ ಬರೋದಿಲ್ಲ. ಮತ್ತೆ ಆಯಾ ಮಾತ್ರಗಳಿಂದ ಪ್ರತಿಪಾದ್ಯವಾದಂತಹ ಭಗವಂತನ ರೂಪಗಳು ಯಾವುವು ಅವು ನಮಗೆ ಯಾವ ತಿಳಿಯೋದಿಲ್ಲ. ಇದೊಂದು ವಿಶಿಷ್ಟವಾದಂತಹ ಸಂಗತಿ. ನಾವು ಈ ಮಧ್ವವಿಜಯ ಓದಬೇಕಾದ್ರೆ, ಈ 4ನೇ ಸರ್ಗ ಇದನ್ನೆಲ್ಲ ಓದಬೇಕಾದ್ರೆ ನಮಗೆ ತೀರಾ 10-12 ವರ್ಷದ ವಯಸ್ಸು. ಮುಂದೆ ಆ ಓಂಕಾರದ ಅರ್ಥ ಏನು, ಆ ಓಂಕಾರದ ವಿಭಾಗಗಳೆಷ್ಟು, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಮುಂದೆ ಇನ್ನೂ ವಿಳಂಬ ಆಯಿತು. ಓಂಕಾರಕ್ಕೆ ಅನಂತ ಮಾತ್ರಗಳಿವೆ ಅಂತ ನಾವು ಆವಾಗ ಕೇಳಿದ್ವಿ ಈ ಮಧ್ವವಿಜಯ ಓದುವಾಗ. ಆದ್ರೆ ಆ ಅನಂತ ಮಾತ್ರಗಳು ಇದೆ ಅನ್ನೋ ಸಂಗತಿ ನಮಗೆ ಮುಂದೆ ಕಾಲಕ್ರಮೇಣ ಅರ್ಥವಾಗಿಬಿಟ್ಟಿತ್ತು. ಇಲ್ಲಿ ನಮಗೆ ಯಾವತ್ತೂ ಕೂಡ ಸ್ಮರಣೆಯಲ್ಲಿರೋ ಸಂಗತಿ ಎಷ್ಟು, 3 ಮತ್ತು 8. ಯಾಕಂದ್ರೆ ಅ, ಉ, ಮ ಅಕಾರೇಣ ಅಧಿಕಂ ಪ್ರೋಕ್ತಂ, ಉಕಾರೇಣ ಉಚ್ಚಮುಚ್ಯತೆ, ತಥಾ ಮಿತಂ ಸರ್ವವೇದೈಹಿ ಮಕಾರೇಣ ಅಭಿಧೀಯತೆ ಅಂತ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ಹೇಳಿದೆ. ಅಕಾರಕ್ಕೆ ಅಧಿಕ ಅಂತರ್ಥ, ಉಕಾರಕ್ಕೆ ಉಚ್ಚ ಅಂತರ್ಥ. ಒಂದು ಗುಣಗಳಿಂದ ಅಧಿಕ, ಇನ್ನೊಂದು ಸ್ಥಾನದಿಂದ ಅಧಿಕ, ಹೀಗರ್ಥ. ಮತ್ತು ಮ ಅಂತಂದ್ರೆ ಎಲ್ಲಾ ವೇದಗಳಿಂದಲೂ ಜ್ಞೇಯನಾದವನು, ತಿಳಿಯಲ್ಪಟ್ಟವನು ಅಂತ ಅರ್ಥ. ತಥಾ ಮಿತಂ ಸರ್ವವೇದೈಹಿ ಮಕಾರೇಣ ಅಭಿಧೀಯತೆ. ಇದು ಅ, ಉ, ಮ ಈ 3 ವಿಭಾಗಗಳ ಅರ್ಥ. ಸರಳವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು 3. 8 ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಇನ್ನು ಅನಂತ ಅಂತೂ ನಮ್ಮಂಥವರ ಪೂರ್ಣ ಅಳತೆಗೆ ಮೀರಿದ್ದು. 8 ಕೂಡ ಹರಿಕಥಾಮೃತಸಾರ ಹೇಳುವಾಗ ಹೇಳಿದ್ದೆ. ಅಕಾರ, ಉಕಾರ, ಮಕಾರ ಇವುಗಳಿಗೆ ಅರ್ಥ ಏನು ಅಂತ ಹೇಳಿದೆ ನಾನು. ಹೇಳಿ ಆದ್ಮೇಲೆ ಅದರಿಂದ ವಾಚ್ಯವಾದಂತಹ ಭಗವಂತನ ರೂಪ ಯಾವುದು? ಅಕಾರದಿಂದ ವಾಚ್ಯವಾದಂತಹದ್ದು ವಿಶ್ವ, ಮತ್ತೆ ಉಕಾರದಿಂದ ವಾಚ್ಯವಾದ್ದು ತೈಜಸ, ಮಕಾರದಿಂದ ವಾಚ್ಯವಾದದ್ದು ಪ್ರಾಜ್ಞ. ಇದನ್ನೆಲ್ಲ ಮಾಂಡೂಕ ಉಪನಿಷತ್ತು, ಅಥರ್ವ ವೇದಕ್ಕೆ ಸಂಬಂಧಪಟ್ಟಂತ ಉಪನಿಷತ್ತು ಅದು ಅದರ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಮಾಡಿದೆ. ಜಾಗರಿತ ಸ್ಥಾನ ವೈಶ್ವಾನರ ಅಕಾರ ಪ್ರಥಮ ಮಾತ್ರ, ಇದು ಮಾಂಡೂಕ ಉಪನಿಷತ್ತು. ನಮ್ಮ
ಜಾಗೃತ ಅವಸ್ಥೆಯನ್ನು ಪ್ರೇರೇಪಿಸುವಂಥ ವೈಶ್ವಾನರ ಆತ ಪ್ರಥಮ ಮಾತ್ರ, ಅಕಾರ ಅಂತ ಅನ್ಸ್ಕೊಂಡಿರುವಂಥ ಪ್ರಥಮ ಮಾತ್ರ. ಮೊದಲ ವಿಭಾಗದಿಂದ ಆ ವೈಶ್ವಾನರ ರೂಪಿಯಾದಂತಹ ವಿಶ್ವ ಅನ್ನೋ ರೂಪದ ಭಗವಂತ ವಾಚ್ಯನಾಗಿದ್ದಾನೆ. ಜಾಗರಿಕ ಸ್ಥಾನ ವೈಶ್ವಾನರ ಅಕಾರ ಪ್ರಥಮ ಮಾತ್ರ. ಮುಂದೆ ಸ್ವಪ್ನ ಸ್ಥಾನ ತೈಜಸ ಉಕಾರ ದ್ವಿತೀಯ ಮಾತ್ರ. ಅದೇ ಮಾಂಡೂಕ್ಯೋಪನಿಷತ್ತು ಹೇಳ್ತದೆ. ನಮ್ಮ ಸ್ವಪ್ನವನ್ನು ನಿಯಂತ್ರಿಸುವಂತಹ ತೈಜಸ ರೂಪಿಯಾದ ಭಗವಂತ ಏನಿದ್ದಾನೆ ಆತ ಉಕಾರ, ಆತ ಎರಡನೇ ಮಾತ್ರ. ಉಕಾರದಿಂದ ಆತ ವಾಚ್ಯನಾಗಿದ್ದಾನೆ. ಸುಷುಪ್ತ ಸ್ಥಾನ ಪ್ರಾಜ್ಞ ಮಕಾರ ತೃತೀಯ ಮಾತ್ರ. ನಮ್ಮ ಸ್ವಪ್ನಾವಸ್ಥೆಯನ್ನು, ನಮ್ಮ ನಿದ್ರಾವಸ್ಥೆಯನ್ನು ಪ್ರೇರೇಪಿಸುವಂತಹ ಮಕಾರ ಏನಿದೆಯಲ್ಲ, ಮಕಾರದಿಂದ ವಾಚ್ಯನಾದಂತಹ ಪ್ರಾಜ್ಞ ರೂಪಿಯಾದ ಭಗವಂತ ಇದ್ದಾನಲ್ಲ, ಆತ ಮಕಾರದಿಂದ ವಾಚ್ಯನಾಗಿದ್ದಾನೆ. ಹೀಗೆ ಅ ಉ ಮ ಅನ್ನೋದಕ್ಕೆ ಅರ್ಥ ಏನು, ಮತ್ತೆ ಅದರಿಂದ ಯಾವ ಭಗವದ್ ರೂಪಗಳು ವಾಚ್ಯ ಅಂತ ಅನ್ನೋದನ್ನ ಛಾಂದೋಗ್ಯ ಉಪನಿಷತ್ತು ಮತ್ತೆ ಮಾಂಡೂಕ್ಯ ಉಪನಿಷತ್ತು ಅವುಗಳ ಭಾಷ್ಯಕ್ಕನುಸಾರವಾಗಿ ನೋಡಿದ್ವಿ. ಇನ್ನು ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಇಂಥ ಎಲ್ಲ ಸೇರಿಸಿದ್ರೆ 8 ಆಗ್ತಾವಲ್ಲ, ಔಕ್ಯಾರ ವಾಚ್ಯ. ಅದನ್ನು ಕೂಡ ಹಿಂದೊಂದು ಬಾರಿ ಹೇಳಿದ್ದೆ. ಈ ಯತಿ ಪ್ರಣವ ಕಲ್ಪದಲ್ಲಿ ಯತಿಗಳು ಹೇಗೆ ನಡ್ಕೋಬೇಕು, ಸನ್ಯಾಸಿಗಳಿಗೆ ಯಾವ್ಯಾವ ಧರ್ಮಗಳು, ಅದನ್ನೆಲ್ಲ ಅಲ್ಲೊಂದು ಕಡೆ ಯತಿ ಪ್ರಣವ ಕಲ್ಪದಲ್ಲಿ, ಅಥವಾ ಅದಕ್ಕೆ ಓಂ ತತ್ಸತ್ ಪ್ರಣವ ಕಲ್ಪ ಅಂತ ಕೂಡ ಹೇಳ್ತಾರೆ. ಅದರಲ್ಲಿ ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಇತಿ ಕ್ರಮಾತ್ ಅಕಾರಾದೇ ತಥಾ ಶಾಂತ ಅತಿಶಾಂತಸ್ಯ ದೇವತಾ ಅಂತ ವರ್ಣನೆ ಮಾಡ್ತಾರೆ. ಅದಿಂದ ಪ್ರಾರಂಭ ಅಕಾರ, ಈ ಅ ಉ ಮ ನಾದ, ಇಲ್ಲಿಂದ ಕೊನೆ ತನಕ 8 ಮಾತ್ರಗಳಿವೆ. ಅದಕ್ಕೆ ಭಗವಂತನ 8 ರೂಪಗಳು ವಾಚ್ಯ ಆಗಿವೆ. ಕೃಷ್ಣ ರಾಮ ನೃಸಿಂಹಶ್ಚ ವರಾಹ, ಇವು 4 ಅ ಉ ಮ ಮತ್ತೆ ನಾದ, ಇವು ಇಷ್ಟಕ್ಕೂ ಕೂಡ ವಾಚ್ಯ ಆಗಿವೆ. ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹ ವಿಷ್ಣುರೇವಚ ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಇತಿ ಕ್ರಮಾತ್. ವರಾಹ ಆದ್ಮೇಲೆ ವರಾಹ ವಿಷ್ಣುರೇವಚ, 5ನೇವನು ವಿಷ್ಣು ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ, 6ನೇವನು 7ನೇವನು 8ನೇವನು. ಇಲ್ಲಿ ತನಕ ಆ ಎಲ್ಲ ಬಿಂದು, ನಾದ, ಕಲಾ, ಶಾಂತ, ಅತಿಶಾಂತ ಇವೆಲ್ಲದಕ್ಕೂ ಕೂಡ ಅವರು ವಾಚ್ಯರಾಗಿದ್ದಾರೆ. ಇವು 8 ಅವಯವಗಳಿಂದ ಇರೋದು ನಮಗೆ ಗೊತ್ತಿದೆ. ಆ 8 ಭಗವಂತನ ರೂಪಗಳು ಯಾವ್ಯಾವುದು ಅಂತನ್ನೋದನ್ನು ಕೂಡ ಅದು ಹೇಳ್ತದೆ. ಆ ಮಕಾರದಿಂದ ನರಸಿಂಹ ವಾಚ್ಯ, ಅದನ್ನು ಐತರೇಯ ಉಪನಿಷತ್ತಿನ ಭಾಷ್ಯನೂ ಹೇಳಿದೆ. ಹಾಗೆ ಯತಿ ಪ್ರಣವ ಕಲ್ಪನೂ ಕೂಡ ಅದನ್ನು ಹೇಳಿದೆ. ಈ ಅನಂತ ಮಾತ್ರಗಳಿರುವಂತಹ ಸಂಗತಿ ಭಾಗವತ ತಾತ್ಪರ್ಯದಲ್ಲಿ ಮತ್ತೆ ಕೆಲವು ಗ್ರಂಥಗಳಲ್ಲಿ ನಿರೂಪಿತವಾಗಿರುವಂತಹ ವಿಷಯ. ತ್ರಿಮಾತ್ರ ಮಾದಿತ ಕೃತ್ವ ಯಾವಚ್ಚಾನಂತ ಮಾತ್ರಕಃ ಪ್ರಣವಾಸ್ಯ ವಿಭೇದೇನ ಹ್ಯನಂತಾಃ ಪರಿಕೀರ್ತಿತಾಃ ತೇಷಾಂ ವ್ಯಾಖ್ಯಾನ ರೂಪಾ ಹಿ ಸರ್ವೇ ವೇದಾಃ ಪ್ರಕೀರ್ತಿತಾಃ. ಈ ಓಂಕಾರಗಳು 3 ಭಾಗ ಇರುವಂತಹ ಓಂಕಾರಗಳು, 8 ಭಾಗ ಇರುವಂತಹ ಓಂಕಾರಗಳು, ಹೀಗೆ ಅನಂತ ಓಂಕಾರಗಳಿವೆ. ಅದರಲ್ಲಿ ಮೊದಲನೇದ್ದು ಯಾವುದು ಅಂದ್ರೆ ತ್ರಿಮಾತ್ರ ಆದಿತ ಕೃತ್ವ, 3 ಓಂಕಾರಗಳನ್ನ ಒಳಗೊಂಡಂಥದ್ದು ಮೊದಲನೇದ್ದು. ಯಾವಚ್ಚ ಅನಂತ ಮಾತ್ರಕಃ, ಅನಂತ ಮಾತ್ರಗಳನ್ನು ಒಳಗೊಂಡದ್ದು ಮುಂದಿದ್ದು. ಒಟ್ಟಾರೆ ಅನಂತಾಹ ಪ್ರಣವಾಹ ಪರಿಕೀರ್ತಿತಾಹ. ಏಕಮಾತ್ರೋತ್ತರ ಸರ್ವೆ, 8 ಮಾತ್ರಗಳಿದ್ದದ್ದಿದೆ, 9 ಮಾತ್ರ ಇದ್ದದ್ದು, 10 ಮಾತ್ರ ಇದ್ದದ್ದು, ಇವೆಲ್ಲವೂ ಕೂಡ ವಾಸುದೇವಾಭಿಧಾಯಕ ಭಗವಂತನನ್ನೇ ಹೇಳ್ತವೆ. ತೇಷಾಂ ವ್ಯಾಖ್ಯಾನ ರೂಪಾ ಹಿ ಸರ್ವೇ ವೇದ ಪ್ರಕೀರ್ತಿತಾ. ಆ ವೇದಗಳ ವ್ಯಾಖ್ಯಾನ ರೂಪವಾದದ್ದೇ ಅನಂತ ವೇದಗಳೇನಿವೆ, ಅನಂತ ಮಾತ್ರಗಳಿಂದ ಕೂಡಿಕೊಂಡಂಥ ಓಂಕಾರಗಳು, ಆ ಓಂಕಾರದ ವ್ಯಾಖ್ಯಾನ ರೂಪವಾದದ್ದೇ ಸಕಲ ವೇದಗಳು. ತೇಷಾಂ ವ್ಯಾಖ್ಯಾನ ರೂಪಾ ಹಿ ಸರ್ವೇ ವೇದ ಪ್ರಕೀರ್ತಿತಾ. ಓಂಕಾರೇಣ ಅಂಚಿತಾ ತಸ್ಮಾತ್ ಸದೋಚ್ಚಾರ್ಯ ಹರೇ ಪ್ರಿಯೈ. ಭಗವಂತನಿಗೆ ಪ್ರಿಯರಾದವರು, ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟವರು ಓಂಕಾರಗಳಿಂದ 3 ವಿಭಾಗವುಳ್ಳಂತಹ ಓಂಕಾರ, 8 ವಿಭಾಗಗಳುಳ್ಳಂತಹ ಓಂಕಾರ, ಹಾಗೆ ಅನಂತ ವಿಭಾಗಗಳುಳ್ಳಂತಹ ಓಂಕಾರ ಅಂತ ಆ ಓಂಕಾರಗಳಿಂದ ವಾಚ್ಯನಾದವನು ಭಗವಂತ ಅಂತ ಹೀಗೆ ಭಗವಂತನನ್ನು ಉಪಾಸನೆ ಮಾಡಬೇಕು. ನಮಗೆ 8 ಗೊತ್ತಾಯ್ತು, ಅನಂತ 9, 10, 11, 12 ಯಾವುದು ಗೊತ್ತಾಗದೇ ಇದ್ರೂ ಕೂಡ ಓಂಕಾರಗಳಿಗೆ ಅನಂತ ಮಾತ್ರಗಳಿವೆ, ಓಂಕಾರಗಳು ಅನಂತ ಇವೆ ಅನ್ನೋದನ್ನ ತಿಳ್ಕೊಂಡಾದ್ರೂ ನಾವು ತಿಳ್ಕೊಳ್ಬೇಕು. ಈ ಎಲ್ಲ ಸಂಗತಿ ಇರೋದೆಲ್ಲಿ ಅಂತಂದ್ರೆ ಪ್ರಣವ ಮಹಾತ್ಮೆ, ಓಂಕಾರದ ಮಹಾತ್ಮೆಯನ್ನು ವರ್ಣನೆ ಮಾಡುವಂತಹ ಒಂದು ಗ್ರಂಥ, ಅದರಲ್ಲಿ ಬಂದಿರುವಂತಹ ವಿಷಯಗಳಿವು. ಅದನ್ನ
ಈ ಈ ಪದ್ಯದಲ್ಲಿ 32ನೇ ಪದ್ಯದಲ್ಲಿ ಕವಿಗಳು ಹೇಳ್ತಾರೆ. ಅಂಥ ಓಂಕಾರದ ಜಪಕ್ಕೆ ಆತ ಅಧಿಕಾರಿಯಾದ. 3 ಮಾತ್ರಾಗಳುಳ್ಳಂಥ, 8 ಮಾತ್ರಾಗಳುಳ್ಳಂಥ, ಹಾಗೆ ಅನಂತ ಮಾತ್ರಾಗಳುಳ್ಳಂಥ ಓಂಕಾರಕ್ಕೆ ಆತ ಜಪ ಮಾಡಲಿಕ್ಕೆ ಅಧಿಕಾರಿಯಾದ. ಆತನಿಗೆ ಪೂರ್ಣ ಪ್ರಜ್ಞಾ ಅಥವಾ ಪೂರ್ಣಬೋಧ ಅಂತ ಈಗ ಹೆಸರಿಟ್ರು ಆ ಗುರುಗಳು. ಆ ಹೆಸರನ್ನ ಗುರುಗಳು ಮಾತ್ರ ಇಟ್ಟದ್ದಲ್ಲ, ಮೊದಲೇ ವೇದವಾಕ್ಯ ಇಟ್ಟಾಗಿಬಿಟ್ಟಿತ್ತು. ದಶಪ್ರಮತಿಂ ಜನಯಂತ ಯೋಷಾಣ ಅಂತ ಶಾಸ್ತ್ರ, ಅವನಿಗೆ ವೇದಶಾಸ್ತ್ರ ಆತನಿಗೆ ಮೊದಲೇ ಹೆಸರಿಟ್ಟಾಗಿತ್ತು. ಅದನ್ನ ಈ ಗುರುಗಳು ತಿಳ್ಕೊಂಡು ನನ್ನ ಶಿಷ್ಯ ಬಹಳ ಶ್ರೇಷ್ಠನಾಗಿದ್ದಾನೆ, ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ, ಇವನಿಗೆ ಸಾಧಾರಣ ಹೆಸರಿಡೋದು ಬೇಡ ಅಂತ ಆಲೋಚನೆ ಮಾಡಿ ಪೂರ್ಣಬೋಧ ಅಥವಾ ಪೂರ್ಣ ಪ್ರಜ್ಞಾ ಅಂತ ಈಗ ಹೆಸರಿಟ್ರು. ಯಾಕೆ ಅಂತಂದ್ರೆ ಗುಣಾನುರೂಪ ಉನ್ನತಿ. ಆ ಪೂರ್ಣಬೋಧ ಅನ್ನೋ ಹೆಸರು ಸುಮ್ಮನೆ ಇಟ್ಟದ್ದಲ್ಲ, ಅದು ಅವನಿಗೆ ಸಾರ್ಥಕವಾದಂಥ ಹೆಸರು. ಅಷ್ಟು ಗುಣಗಳೇ ಆತನಲ್ಲಿದ್ದವು. ದ್ವಿಜವೃಂದ ವಂದಿತ, ಎಲ್ಲ ಪಂಡಿತರಿಗೆ ಮುಖ್ಯಸ್ಥರಾದಂಥ, ಅವರ ಗೌರವಕ್ಕೆ ಪಾತ್ರರಾದಂತಹ ಅಚ್ಯುತ ಪ್ರಜ್ಞರು ಈ ಹೆಸರನ್ನಿಟ್ರು. ಉದಾಹರದ್ ಭೂರಿಯಶಾಹಿ ಕೇವಲಂ ನ ಮಂತ್ರವರ್ಣ. ಮಂತ್ರವರ್ಣ ಅಂದ್ರೆ ಬಳಿಥಾತದ್ದು ಪುಷೆ ಅನ್ನುವ ಮಂತ್ರವರ್ಣ, ಅದರಲ್ಲಿ ದಶಪ್ರಮತಿಂ ಜನಯಂತ ಯೋಷಾಣ ಅನ್ನುವಂಥ ಮಂತ್ರವರ್ಣ. ಅದಷ್ಟೇ ಹೇಳಿದ್ದಲ್ಲ, ಅದಾದ್ಮೇಲೆ ಈ ಅಚ್ಯುತ ಪ್ರೇಕ್ಷರು ಕೂಡ ಅದನ್ನು ತಿಳ್ಕೊಂಡು ಅದರ ಅರ್ಥವನ್ನು ತಿಳ್ಕೊಂಡು ಇದನ್ನು ಹೇಳಿದರು. ಆದರೆ ಹೇಳುವಾಗ ಇದನ್ನ ಸ್ವರೂಪ ಯಾವುದು ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ಲ, ಅಷ್ಟು ಸುಲಭವಾಗಿ ಸ್ವರೂಪವನ್ನು ಅವರು ಬಿಟ್ಕೊಡೋದಿಲ್ಲ. ಮುಂದೆ ಪ್ರತಿಯೊಂದು ತಾವು ಗ್ರಂಥವನ್ನು ರಚನೆ ಮಾಡುವಾಗ ಗ್ರಂಥದ ಕೊನೆಗೆ ತಮ್ಮ ಸ್ವರೂಪ ಏನು ಅಂತ ಅನ್ನೋದನ್ನು ಅವರು ಹೇಳಿದರು. ಮೊದಲು ಅವರಿಗೆ ಆ ಹೆಸರು ಗೊತ್ತಾಗುವಂತ ಇರಲಿಲ್ಲ. ಪೂರ್ಣ ಪ್ರಜ್ಞಾ ಪೂರ್ಣಬೋಧ ಅಂತ ಈಗ ಹೆಸರಿಟ್ಟು ಅವರ ವೈರಾಗ್ಯ ಅಂತದಿತ್ತು. ಆದರೂ ಅಷ್ಟೆಲ್ಲ ವೈರಾಗ್ಯದ ನಡುವೆಯೂ ಕೂಡ ಅವರ ಮುಖದ ಮೇಲಿನ ಕಳೆ ಎಂಥದಿತ್ತು, ಅವರ ವ್ಯಕ್ತಿತ್ವ ಎಂಥದಿತ್ತು, ಅದನ್ನು ಇಲ್ಲಿ ಹೇಳ್ತಾರೆ. ನಿರಂಗರಾಗಂ, ಶರೀರದ ಕಾಂತಿ ಹೆಚ್ಚಾಗಬೇಕು ಅಂತೇಳಿ ಯಾವುದೇ ಬೇರೆ ಗಂಧ ಇತ್ಯಾದಿಗಳನ್ನು ಅವರು ಧಾರಣೆ ಮಾಡ್ತಿರ್ಲಿಲ್ಲ. ಭಗವಂತನ ನಿವೇದಿತವಾದ ಗಂಧವನ್ನಷ್ಟು ಧಾರಣೆ ಮಾಡ್ತಿದ್ರು. ಅಂಗರಾಗ, ಮೈ ಕೆಂಪಾಗಿ ಕಾಣಬೇಕು, ಮುಖಕ್ಕೆ, ಚರ್ಮಕ್ಕೆ, ತುಟಿಗೆ ಇತ್ಯಾದಿಗೆ ಯಾವುದೇ ಅಂಗರಾಗವನ್ನ ಅವರು ಧಾರಣೆ ಮಾಡ್ತಿರ್ಲಿಲ್ಲ. ಮುಖರಾಗವರ್ಜಿತಂ, ತಾಂಬೂಲ ಇತ್ಯಾದಿಗಳನ್ನು ಧಾರಣೆ ಮಾಡ್ತಿರ್ಲಿಲ್ಲ. ಅದಂತೂ ಸನ್ಯಾಸಿಗೆ ಇಲ್ಲವೇ ಇಲ್ಲ. ಚಂದನಾದಿಗಳಿಲ್ಲ, ತಾಂಬೂಲಗಳಿಲ್ಲ. ವಿಭೂಷಣಂ, ಆದರೂ ಕೂಡ ಇವರೇ ದೊಡ್ಡ ಅಲಂಕಾರ ಸ್ವರೂಪದವರು. ಬೇರೆ ಯಾವುದೇ ಆಭರಣಗಳನ್ನು ಹಾಕ್ತಿರ್ಲಿಲ್ಲ. ಸನ್ಯಾಸಿ ಬಂಗಾರ ಇತ್ಯಾದಿಗಳನ್ನ ಯಾವತ್ತೂ ಹಾಕಬಾರದು. ಆದರೂ ಒಂದು ತುಳಸಿ ಮಣಿಯನ್ನಾದ್ರೂ ಹಾಕೊಂಡಿರ್ತಾರೆ. ತುಳಸಿ ಮಣಿ ಹಾಕೊಳ್ಳೋದು ಕೂಡ ಕಂಪಲ್ಸರಿ ಏನಲ್ಲ, ಅವರಿಗೆ ಕಡ್ಡಾಯ ಏನಲ್ಲ, ಎಲ್ಲನೂ ಕೂಡ ಬಿಟ್ಟಿರ್ತಾರೆ. ಆದರೂ ಭಗವಂತನ ಪೂಜೆ ಮಾಡುವಾಗ ಉಳಿದ ಕಾರ್ಯಕ್ರಮಗಳಲ್ಲಿ ಒಂದು ಇರ್ಲಿ, ಕುತ್ತಿಗೆ ಬೋಳಾಗಿ ಕಾಣಬಾರದು ಅಂತ ಹೇಳಿ ಬೆಳ್ಳಿದು ಬಂಗಾರದು ತುಳಸಿ ಮಣಿ ಹಾಕೊಂಡಿರ್ತಾರೆ. ಅದನ್ನು ಬಿಟ್ರೆ ಬೇರೆ ಯಾವುದೇ ಹಾರ, ಉಂಗುರಗಳು ಇತ್ಯಾದಿಗಳನ್ನು ಹಾಕೊಳ್ಳೋದು ಸನ್ಯಾಸಿಗೆ ಉಚಿತ ಅಲ್ಲ. ವಿಷ್ಟಪಭೂಷಣಾಯಿತಂ, ಸ್ವರ್ಗಲೋಕಕ್ಕೆ ಇಡೀ ಜಗತ್ತಿಗೆ ಅವರು ಅಲಂಕಾರ ಪ್ರಾಯರಾದವರು. ಅವಂ ಧೃತಾಷಾಢ ವೇಕ್ಷಮೇನಿದೆ, ಕೈಯಲ್ಲಿ ದಂಡ ಹಿಡ್ಕೊಂಡಿದ್ರು. ಆಷಾಢ ಅಂತಂದ್ರೆ ಯತಿಗಳು ಕೈಯಲ್ಲಿ ಧಾರಣೆ ಮಾಡುವಂತ ದಂಡ ಅಂತ ಅರ್ಥ. ಅದನ್ನ ಹಿಡ್ಕೊಂಡವ್ರನ್ನ ಜನ ನೋಡಿದ್ರೆ ಯಾವುದೇ ಅಲಂಕಾರವನ್ನು ಇವರು ಬಳಕೆ ಮಾಡ್ಕೊಂಡಿಲ್ಲ. ಆದ್ರೆ ಎಂಥ ಅಲಂಕಾರ ಇವರಿಗಿದೆ. ಸ್ವಭಾವ ಶೋಭಾ ಅನುಪಮ, ತಾವು ಅವರು ಸ್ವಾಭಾವಿಕವಾದಂಥ ಕಳೆ, ಸ್ವಾಭಾವಿಕವಾದ ತೇಜಸ್ಸು ಏನಿದೆ ಅದು ಬಹಳ ಅದ್ಭುತವಾದದ್ದು ಅಂತ ಜನರು ಹಾಗೆ ತಿಳ್ಕೊಂಡ್ರು. ಸನ್ಯಾಸ ಸ್ವೀಕಾರ ಮಾಡಿದ ಆ ಬಳಿಕ ಅವರು ತಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿದರು. ನಿತ್ಯ ಮಾಡ್ತಿದ್ರು ಮೊದಲು ಕೂಡ, ಆಮೇಲೂ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರ ಮಹತ್ವ ಎಂಥದ್ದು? ಭುಜಂಗ, ಗರುಡ, ಭೂತೇಶ ಅಂದ್ರೆ ರುದ್ರ, ವಿಹಂಗ ಅಲ್ಲ, ಭುಜಂಗ ಅಂದ್ರೆ ಶೇಷ, ಭೂತೇಶ ಅಂತಂದ್ರೆ ರುದ್ರ, ವಿಹಂಗ ಅಂತಂದ್ರೆ ಗರುಡ. ಈ ಎಲ್ಲರ ಮೂಲಕ ನಮಸ್ಕಾರ ಮಾಡಿಸ್ಕೊಳ್ಳುವಂಥವ್ರು ಅವರು. ಅದು ಹೇಗೆ? ಸಾವಸರ ಪ್ರತೀಕ್ಷಣೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ವಾಯುದೇವನ ಹತ್ರ ಇವ್ರ್ಯಾರ ಉಳಿದ ದೇವತೆಗಳು ಒಮ್ಮೆಲೆ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಆ ವಾಯುದೇವರ ಭವನದ, ಅವರ ಲೋಕದ ಆ ದ್ವಾರಪಾಲಕರು ಹೇಳ್ತಾರೆ, ಒಳಗೆ ಇನ್ನೂ ಭೇಟಿಗಾಗಿ ಜನ ಕಾಯ್ತಿದ್ದಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಬಂದ್ರಿ ಅಂತ ಹೇಳುವ ಪ್ರಸಂಗ ಇರ್ತದೆ. ಅಷ್ಟು ಸಮಯವನ್ನ ಕಾಯ್ದು ವಿಳಂಬ ಆದ್ರೂ ಅದನ್ನು ಸಹಿಸಿಕೊಂಡು ನಮಸ್ಕಾರ ಮಾಡ್ತಾರೆ ಇವರೆಲ್ಲ. ಇಲ್ಲಿ ಇದೊಂದು ನೆನ್ಪು ಮಾಡ್ಕೊಳ್ಬೇಕು. ಭೂತೇಶ ಅಂತ ಬಂತು. ಭೂತೇಶ ಅಂತಂದ್ರೆ ಪ್ರಮಥ ಗಣಗಳಿಗೆ ಅಧಿಪತಿ ಆದಂತಹ ಶಿವ. ಇವತ್ತು ಈ ರಾಘವೇಂದ್ರ ಸ್ವಾಮಿಗಳ ಮಠದ ಪಂಚಾಂಗದ ಪ್ರಕಾರ ಉಮಾ ಅವತಾರ ಅಂತ,
ಉತ್ತರಾದಿ ಮಠದ ಪಂಚಾಂಗದಲ್ಲಿ ಆ ಮಾಹಿತಿ ಇಲ್ಲ. ಉಮಾವತಾರ ಅಂತಿದೆ ಅದರಲ್ಲಿ. ಉಮಾವತಾರ ಮತ್ತು ಸ್ತ್ರೀಯರಿಂದ ಉಮಾದೇವಿಯ ಪೂಜಾ, ಅದಕ್ಕೆ ಭೂತೇಶ ನೆನಪಿಗೆ ಬಂದಾಗ ಅದನ್ನು ಹೇಳಿದೆ. ಹೀಗೆ ಉಮಾಪತಿಯಾದಂತಹ ಶಿವ, ವಾರುಣೀಪತಿಯಾದಂತಹ ಶೇಷ, ಮತ್ತೆ ಸೌಪರ್ಣೀಪತಿಯಾದಂತಹ ಗರುಡ, ಇವರೆಲ್ಲರೂ ಕೂಡ ಅವರಿಗೆ ನಮಸ್ಕಾರ ಮಾಡ್ತಾರೆ. ಅಂಥ ವ್ಯಕ್ತಿ ಇವತ್ತು ತನ್ನ ಗುರುಪೂರ್ವಕಾನ್ಯತೀನ್ ಅಚ್ಯುತ ಪ್ರೇಕ್ಷರಿಗೆ ನಮಸ್ಕಾರ ಮಾಡಿದ್ರು. ಅದಲ್ಲದೆ ಮತ್ತು ಕೆಲವು ಹಿರಿಯ ಯತಿಗಳಿದ್ರು, ಅದೆಲ್ಲ ಮುಂದೆ ಅವ್ರದ್ದು ಪ್ರಸ್ತಾವ ಬರೋದಿದೆ. ಅಚ್ಯುತ ಪ್ರೇಕ್ಷರ ಜೊತೆಗೆ ಅವ್ರ ಮಠದಲ್ಲಿ ಅವರೊಬ್ಬರೇ ಇರಲಿಲ್ಲ, ಮತ್ತು ಇಬ್ರು ಮೂರು ಜನ ಯತಿಗಳು. ಅಂತೂ ಆಶ್ರಮ ಜ್ಯೇಷ್ಠರಾದವರಿಗೆ ಎಲ್ಲಾ ಯತಿಗಳಿಗೂ ಕೂಡ ಇವರು ನಮಸ್ಕಾರ ಮಾಡಿದರು. ಗುರುಪೂರ್ವಕಾನ್ಯತೀನ್, ಗುರುಗಳಾದ ಅಚ್ಯುತ ಪ್ರೇಕ್ಷರು ಮತ್ತೆ ಆಶ್ರಮ ಜ್ಯೇಷ್ಠರಾದಂತಹ ಯಾರ್ಯಾರು ಯತಿಗಳು ಇದ್ರು ಅವರೆಲ್ಲರಿಗೂ ಕೂಡ ಇವರು ನಮಸ್ಕಾರ ಮಾಡಿದ್ರು. ಅವರಿಗೆ ಅದೊಂದು ಹೊಸ ಆಯುಷ್ಯ ಬಂದಂತೆ. ನಾವು ವಯಸ್ಸಿನಿಂದ ಹಿರಿಯರಾದವ್ರನ್ನ ಹೇಗೆ ನಮಸ್ಕಾರ ಮಾಡ್ತೀವಲ್ಲ, ಹಾಗೆ ಸನ್ಯಾಸಿಯಾದವನು ಆತ್ಮಶ್ರಾದ್ದ ಮಾಡಿಕೊಂಡು ಸನ್ಯಾಸಿ ಆಗಿರ್ತಾನಾದ್ರಿಂದ ಅವನಿಗದು ಇನ್ನೊಂದು ಜನ್ಮ. ಆದ್ರಿಂದ ಆತ ಮುಂದೆ ಯಾವ ಗೃಹಸ್ಥನಿಗೂ ನಮಸ್ಕಾರ ಮಾಡೋದಿಲ್ಲ, ಗೃಹಸ್ಥ, ಬ್ರಹ್ಮಚಾರಿ ಇತ್ಯಾದಿಗಳಿಗೆ, ತಾಯಿಗೊಬ್ಬಳನ್ನು ಬಿಟ್ರೆ. ಆದ್ರೆ ತನಗಿಂತ ಮುಂಚೆ ಯಾರು ಆಶ್ರಮವನ್ನು ಸ್ವೀಕಾರ ಮಾಡಿರ್ತಾರೆ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ಯಾಕಂದ್ರೆ ಅಹೋ ಮಹೀಯೋ ಮಹತಾಂ ವಿಡಂಬನಂ, ದೊಡ್ಡವರು ಈ ಜಗತ್ತಿನ ಹುಟ್ಟಿ ಬಂದ್ರೆ ಏನು ವಿಡಂಬನ ಮಾಡ್ತಾರಲ್ಲ ಅದು ಅದ್ಭುತ. ಅದಕ್ಕಿಂತ ಹೆಚ್ಚಿಂದ ಇನ್ನೇನಿದೆ. ಈ ಗುರುಗಳು ಆ ಶಿಷ್ಯನಿಗೆ ಸನ್ಯಾಸಾಶ್ರಮ ಬಹಳ ಕಠಿಣವಾದ್ದು, ಅದರ ಸಂಬಂಧಪಟ್ಟಂತ ಆಚಾರಗಳನ್ನೆಲ್ಲ ಒಮ್ಮೆಲೆ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಇನ್ನೂ ಪೂರ್ವಾಶ್ರಮದ ಗುಂಗಿರ್ತದೆ, ಅದಕ್ಕೆ ಹೊಂದ್ಕೊಳ್ಳೋದು ಕಷ್ಟ ಆಗ್ತದೆ. ಕ್ರಮವಾಗಿ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ತಿದ್ರು. ಅವ್ರಿಗೆ ಆಶ್ಚರ್ಯ, ಈ ಪೂರ್ಣ ಪ್ರಜ್ಞೆ ಮೊದಲಿಂದಲೇ ಎಲ್ಲಾ ಆಚರಣೆಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಆಚರಣೆಗಳನ್ನು ನೋಡಿ ಗುರುವೇ ಕಲಿಯುವಂತ ಪ್ರಸಂಗ ಬಂತು ಕೆಲವು ಬಾರಿ. ಯತೀಶ್ವರೋ ವಿಸ್ಮಯ ಮಾಯತಾಂತರಂ, ಒಳಗೆ ಆಶ್ಚರ್ಯ ಗುರುಗಳಿಗೆ, ಇದೇನು ಅದ್ಭುತವಾದಂತಹ ಮಡಿ ಮೈಲಿಗೆ ಆಚಾರ ವಿಚಾರ ಇತ್ಯಾದಿಗಳಿಂದ ಈತ ಪಾಲನೆ ಮಾಡ್ತಿದ್ದಾನಲ್ಲ ಅಂತ ಅವ್ರಿಗೆ ಅನಿಸ್ತು. ಇದು ಇನ್ನೊಂದು ಸಂಗತಿ, ಇದು ಬನ್ನಂಜಿ ಗೋವಿಂದಾಚಾರ್ಯ ಹೇಳ್ತಿರ್ತಾರೆ. ಪೂರ್ಣಪ್ರಜ್ಞಾ ಅಂತ ಈಗ ಇವ್ರಿಗೆ ಹೆಸರಿಗೆ ಬಂತಲ್ಲ, ಪೂರ್ಣಪ್ರಜ್ಞಾ ಅನ್ನೋ ಹೆಸರು ಈಗ, ಮುಂದೆ ಅವರಿಗೆ ಆನಂದ ತೀರ್ಥ ಅಂತ ಹೆಸರು ಬಂತು. ಅದು ಆಮೇಲೆ ವೇದಾಂತ ವಿದ್ಯಾ ನಿಜರಾಜ್ಯ ಪಾಲನೆ ಸಂಕಲ್ಪಮಾನೋ ಗುರುನಾ ಗರೀಯಸಿ ಅದಭ್ರಚೇತ ಅಭಿಷಿಚ್ಯತೆ ಪುರ ಸವಾರಿಭಿರು ವಾರಿಜ ಪೂರಿತೈರಥ ಅಂತ 5ನೇ ಸರ್ಗದಲ್ಲಿ ಬರುವಂತಹ ಮೊದಲನೇ ಶ್ಲೋಕ ಅದು. ಈಗ ಈ ಪೂರ್ಣಪ್ರಜ್ಞರು ಕೇವಲ ಸನ್ಯಾಸಿ ಅಷ್ಟೇ. ಮುಂದೆ ಮಠಾಧ್ಯಕ್ಷ 5ನೇ ಸರ್ಗದ ಆರಂಭದಲ್ಲಿ ಅಲ್ಲಿ ಅವರಿಗೆ ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು. ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಆನಂದ ಸಂದಾಯಿಷು ಶಾಸ್ತ್ರ ಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದಿತಂ. ಅಂದ್ರೆ ಸನ್ಯಾಸಿಗಳಿಗೆ ಎರಡೆರಡು ಹೆಸರಿರ್ತವೆ. ಅದು ಸನ್ಯಾಸ ಸ್ವೀಕಾರ ಮಾಡಿದಾಗ ಒಂದು, ಮುಂದೆ ಪೀಠದ ಅಧ್ಯಕ್ಷನಾದಾಗ ಅದಕ್ಕೆ ಮತ್ತೊಂದು ಹೆಸರು, ಆವಾಗ ತೀರ್ಥ ಅಂತ ಹೆಸರು ಅಲ್ಲಿ ಸೇರ್ಕೊಳ್ತದೆ ಅವರಿಗೆ. ಮೊದಲು ಆ ತೀರ್ಥ ಅನ್ನೋದು ಇರೋದಿಲ್ಲ. ಅದಕ್ಕಾಗಿ ಕೆಲವು ಕಡೆ ಕೆಲವು ಸನ್ಯಾಸಿಗಳಿಗೆ ಕೇವಲ ಒಡೆಯರ್ ಸ್ವಾಮಿಗಳು ಇಷ್ಟೇ ಇರ್ತದೆ, ತೀರ್ಥ ಅಂತ ಅವ್ರ ಹೆಸರಿನ ಜೊತೆ ಸೇರ್ಕೊಂಡಿರೋದಿಲ್ಲ. ಈಗ ಸದ್ಯ ಇವರು ಪೂರ್ಣ ಪ್ರಜ್ಞಾ ಅಥವಾ ಪೂರ್ಣಬೋಧ ಇಷ್ಟೇ, ಪೂರ್ಣಬೋಧ ಸ್ವಾಮಿಗಳು ಅಥವಾ ಪೂರ್ಣ ಪ್ರಜ್ಞಾ ಸ್ವಾಮಿಗಳು. ಆ ಬಳಿಕ ಆನಂದ ತೀರ್ಥ ಮುಂದೆ. ಹೀಗೆ ಗುರುಗಳು ತಮ್ಮ ಶಿಷ್ಯನ ಮೂಲಕ ಅನೇಕ ವಿಶೇಷ ಸಂಗತಿಗಳನ್ನು ಅರಿಯುವಂತಾಯಿತು. ಒಂದು ಬಾರಿ ಈ ಪೂರ್ಣಪ್ರಜ್ಞಾಚಾರ್ಯರು, ಇದು ನೋಡಿ ಪದಾರ್ಥ ದೀಪಿಕಾ ಅಂತ ವೇದಾಂಗ ತೀರ್ಥರ ವ್ಯಾಖ್ಯಾನ, ಅವರು ಪೂರ್ಣಪ್ರಜ್ಞ ತೀರ್ಥ ಅಂತ ಹೇಳಲಿಲ್ಲ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ. ಮಹಾಮತಿ ಅಂತ, ಮಹಾಮತಿ ಅಂದ್ರೆ ಅದನ್ನೇ ಪೂರ್ಣ ಪ್ರಜ್ಞಾ ಅನ್ನೋದನ್ನೇ ಮಹಾಮತಿ ಅಂತ ಹೇಳಿದರು. ಇದು ಒಂದು ಸಂಗತಿಯನ್ನು ನೀವು ಗಮನಿಸಬೇಕು. ಕೆಲವರು ಈಗಾಗಲೇ ಇದನ್ನು ಸಂಶೋಧನೆ ಮಾಡಿ ಇಟ್ಟಿದ್ದಾರೆ. ಮಧ್ವರಿಗೆ ಪೂರ್ಣ ಪ್ರಜ್ಞಾ ಅಂತ ಹೆಸರು, ಪೂರ್ಣವಾದ ಜ್ಞಾನ ಇದ್ದವನು ಅಂತ. ಅಲ್ಲಿ ಪೂರ್ಣ ಅನ್ನೋದಕ್ಕೆ ಪರ್ಯಾಯ ಪದವಾಗಿ, ಹಾಗೆ ಪ್ರಜ್ಞಾ ಅನ್ನೋದಕ್ಕೆ ಪರ್ಯಾಯ ಪದವಾಗಿ ಅನೇಕ ಶಬ್ದಗಳನ್ನು ಮುಂದೆ ಕವಿಗಳು ಆ ಛಂದಸ್ಸಿಗೆ ಅನುಸಾರವಾಗಿ ಬಳಕೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಇದು ಒಂದು ಮಹಾಮತಿ ಅಂತ. ಪೂರ್ಣ ಅಂದ್ರೆ ಮಹಾ, ಪ್ರಜ್ಞೆ ಅಂದ್ರೆ ಮತಿ. ಆ ಪೂರ್ಣ ಪ್ರಜ್ಞೆ ಅನ್ನೋದನ್ನೇ ಕೆಲವು ಕಡೆ ಪೂರ್ಣ ಬೋಧ ಅಂತ ಹೇಳ್ಬೋದು. ಹೀಗೆ ಪೂರ್ಣ ಪ್ರಜ್ಞಾ ತುಂಬಿದ ಕೊಡದಂತೆ ಇರುವಂಥವನು ಅನ್ನುವ ಅರ್ಥವನ್ನೇ ಕೊಡ್ಲಿಕ್ಕೆ ಅನೇಕ ಶಬ್ದಗಳನ್ನ, ಒಂದೊಂದು ಕಡೆ ಒಂದೊಂದು ಶಬ್ದಗಳನ್ನ ಕವಿಗಳು ಬಳಕೆ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಮುಂದೆ ಮುಂದೆ ನೋಡ್ತಾ ಹೋಗ್ತೀವಿ ಒಂದೊಂದನ್ನೇ. ಅಂಥದ್ರಲ್ಲಿ ಒಂದು ಹೆಸರು ಮಹಾಮತಿ. ಈ ಪೂರ್ಣ ಪ್ರಜ್ಞರು ಆ ಅನಂತಾಸನ ದೇವರಿಗೆ ಒಂದು ಬಾರಿ ನಮಸ್ಕಾರ ಮಾಡಿದರು, ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆ ನಮಸ್ಕಾರ ಮಾಡುವಾಗ ಇದ್ದಕ್ಕಿದ್ದಂತೆ ಅನಂತಾಸನ ದೇವ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಆವಾಹಿತನಾಗಿಬಿಟ್ಟ. ಅವ ಏನ್ ಮಾಡಿದ? ಸಾಮಾನ್ಯ ಮನುಷ್ಯ
ಈ ಪೂರ್ಣಪ್ರಜ್ಞರನ್ನು ಹಿಡ್ಕೊಂಡ, ಹೇಗೆ ಹಿಡ್ಕೊಂಡು ಅಚ್ಯುತ ಪ್ರೇಕ್ಷರ ಹತ್ರ ಕರ್ಕೊಂಡು ಹೋದ. ಇವರನ್ನ ಅವ್ರಿಗೆ ತಗೊಂಡೋಗಿ ಅರ್ಪಣೆ ಮಾಡಿದ ಗುರುಗಳಿಗೆ. ಏನ್ ಹೇಳಿದ ಮತ್ತೆ? ಭುಜೇ ಭುಜೇ ನಾಟು ಭುಜಂಗಶಾಯಿನ, ಕೈ ಹಿಡ್ಕೊಂಡಂತೆ ಆ ವ್ಯಕ್ತಿ. ಯಾವ ವ್ಯಕ್ತಿಯ ಮೇಲೆ ಅನಂತಾಸನ ದೇವ ಆವಾಹಿತನಾಗಿದ್ನೋ ಆ ವ್ಯಕ್ತಿ ಪೂರ್ಣಪ್ರಜ್ಞರ ತೋಳನ್ನ ಹಿಡ್ಕೊಂಡು ಗುರುಗಳ ಹತ್ರ ಕರ್ಕೊಂಡು ಹೋದ, ಅಚ್ಯುತ ಪ್ರೇಕ್ಷರ ಹತ್ರ. ಬಹಳ ಕಾಲ ಶುದ್ಧವಾದ ತತ್ವಜ್ಞಾನ ಬೇಕು ಅಂತ ಕಾಳಜಿಯಿಂದ ನನ್ನ ಸೇವಾ ಮಾಡ್ತಿದ್ಯಲ್ಲ ನೀನು. ಆ ದೇವರು ಅಚ್ಯುತ ಪ್ರಜ್ಞೆಗೆ ಹೇಳಿದ್ದು, ನಾನು ಸೇವಾ ಮಾಡಿದೆಯಲ್ಲ ಅದರ ಫಲವಾಗಿ ಈ ವ್ಯಕ್ತಿಯನ್ನು ಕೊಟ್ಟಿದ್ದೇನೆ, ನಿನಗೆ ಕೊಡ್ತೀನಿ ಅಂತ ಹೇಳಿದ್ದೆ ಹಿಂದೆ. ಮುಂದೆ ಒಬ್ಬ ಶಿಷ್ಯ ಬರ್ತಾನೆ, ಆತ ನಿನಗೆಲ್ಲವನ್ನೂ ತಿಳಿಸ್ತಾನೆ ಅಂತ ಹೇಳಿದ್ದೆವು. ಇಮಂ ದದಾಮಿ, ಕೆಲವು ಕಡೆ ಅಮುಂ ದದಾಮಿ ಅಂತಿದೆ. ಅಮಂ ದದಾಮಿ ತ್ಯಭುದಾಯ ಸೋಮುನ ತದಾ ಪ್ರಣೀಯ ಪ್ರದದೆ ಅಚ್ಯುತಾತ್ಮನೆ. ಅಚ್ಯುತ ಪ್ರೇಕ್ಷರಿಗೆ ಈ ಪೂರ್ಣ ಪ್ರಜ್ಞೆಯನ್ನು ಒಪ್ಪಿಸಿದ, ಭಗವಂತ ಸ್ವಯಂ ಒಪ್ಪಿಸಿದ. ಈ ಅಚ್ಯುತ ಪ್ರೇಕ್ಷರಿಗೆ ಭಾರಿ ಆನಂದ. ಅನುಗ್ರಹಂ ತಂ ಪತಿಗೃಹ್ಯ ಸಾದರಂ, ಬಹಳ ಸಂತೋಷದಿಂದ ಆ ಅನುಗ್ರಹವನ್ನು ಅವರು ಸ್ವೀಕಾರ ಮಾಡಿದರು. ಮುದಾತ್ಮನಾಪ್ತಾಂ ಕೃತಕೃತ್ಯತಾಂ ಸ್ಮರಣ್, ನನ್ನ ಜೀವನ ಕೃತಕೃತ್ಯ ಆಯಿತು, ಧನ್ಯ ಆಯಿತು ಅಂತ ತಿಳ್ಕೊಂಡ್ರು. ಯಾಕಂದ್ರೆ ಸ್ವಯಂ ಭಗವಂತನೇ ನನ್ನ ಸೇವಾಕ್ಕೆ ಕಣ್ಣು ತೆರೆದು ತತ್ವಜ್ಞಾನವನ್ನು ಕೊಡ್ಲಿಕ್ಕಾಗಿ ಶಿಷ್ಯವನ್ನು ಕೊಟ್ಟಿದ್ದಾನೆ. ಆವತ್ತಿನಿಂದ ಭಗವಂತನೇ ಕೊಟ್ಟ ಮೇಲೆ ಆ ಶಿಷ್ಯನ ಬಗ್ಗೆ ಹೆಚ್ಚು ಅವರಿಗೆ ಮಮತೆ, ತನ್ನ ಶಿಷ್ಯ ತನ್ನನ್ನು ಬಿಟ್ಟಿರಬಾರದು ಅಂತ. ಅಭೂತ್ ಅಸಂಗೋಪಿ ಸತತ್ಸು ಸಂಗಿವಾನ್, ವಸ್ತುತಃ ಎಲ್ಲಾ ಸಂಘವನ್ನು ಬಿಟ್ಟವರು ಇವರು. ಯಾವ ಲೌಕಿಕ ಆಚಾರ ವಿಚಾರಗಳು, ಲೌಕಿಕ ವ್ಯಕ್ತಿಗಳು ಅವ್ರನ್ನ ಹೆಚ್ಚು ಹಚ್ಕೊಳ್ಳುವವರಲ್ಲ. ಆದರೂ ಇವ್ರ ಬಗ್ಗೆ, ಪೂರ್ಣಪ್ರಜ್ಞರ ಬಗ್ಗೆ ಮಾತ್ರ ಬಹಳ ಅವರಿಗೆ ಆದರ, ಮಮತೆ. ನನ್ನ ಶಿಷ್ಯ ಅಂತ. ಯಾಕೆಂದ್ರೆ ಅಸಂಗಭೂಷ ನಾನು ಸಾಧು ಸಂಗೀತ. ಸಜ್ಜನರಿಗೆ ಒಂದು ಆಭರಣ ಏನು ಅಂತಂದ್ರೆ ಮತ್ತೊಬ್ಬ ಸಜ್ಜನರನ್ನು ಸಂಪರ್ಕ ಮಾಡೋದು, ಅದು ಬಹಳ ಮುಖ್ಯ. ಅಸಂಗರಾದವರು ಯಾವುದೇ ಸಂಘ ಇಲ್ಲದೆ ಇದ್ದಂಥವರಿಗೆ ಆಭರಣ ಏನು? ಸಾಧು ಸಂಗೀತ, ಸಜ್ಜನರ ಸಮಾಗಮವೇ ಒಂದು ಅಲಂಕಾರ. ಇದು ಮಹಾಭಾರತದಲ್ಲಿ ಈ ಮಾತಿದೆ ಅಂತ ನೆನಪು. ಸಂಘ ಸರ್ವಾತ್ಮನಾ ತ್ಯಾಜ್ಯ ಸಚೇತ್ ತ್ಯಕ್ತುಂ ನ ಶಕ್ಯತೆ, ಸದ್ಭಿಃ ಸಹ ಸಕರ್ತವ್ಯ ಸಂತಃ ಸಂಘಸ್ಯ ಭೂಷಣಂ. ಇದು ನನ್ನ ನೆನಪಿದ್ದ ಪ್ರಕಾರ ಆದಿಪರ್ವ ಮತ್ತೆ ಸಭಾಪರ್ವದಲ್ಲಿ ಎಲ್ಲೋ ಕಡೆ ಓದಿದ್ದೇವೆ ಇದನ್ನು. ಅದು ಬಿಟ್ಟು ಬೇರೆ ಕಡೆ ಎಲ್ಲಿ ಬಂದಿಲ್ಲ ಇದು. ಇದನ್ನ ಭಾವಪ್ರಕಾಶಿಕಾಕಾರರು ತಮ್ಮ ಈ 39 ಶ್ಲೋಕಕ್ಕೆ ತಾವೇ ವ್ಯಾಖ್ಯಾನ ಬರೆಯುವಾಗ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಸಂಘವನ್ನ ಸಾಧ್ಯ ಆದಷ್ಟು ಬಿಟ್ಟೇ ಬಿಡಬೇಕು, ಅದು ಯೋಗ್ಯವೇ ಅಲ್ಲ. ಅದು ನೀವು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಆದ್ರೆ ಯೋಗ್ಯರ ಸಂಘ ಮಾಡ್ರಿ. ಸಚೇ ತ್ಯಕ್ತುಂ ನ ಶಕ್ಯತೆ, ನಿಮಗೆ ಸಾಧ್ಯ ಆಗೋದಿಲ್ಲ ಅಂತ ಆದ್ರೆ ಸದ್ಭಿ ಸಹ ಸಕರ್ತವ್ಯ, ಸಜ್ಜನರ ಜೊತೆ ಸಂಘ ಮಾಡ್ರಿ. ಯಾಕೆಂದ್ರೆ ಸಂತಹ ಸಂಘಸ್ಯ ಭೂಷಣಂ, ನಿಮ್ಮ ಸಹವಾಸ ಮಾಡಲಿಕ್ಕೆ ಸಜ್ಜನರು ಒಂದು ಅಲಂಕಾರ ಇದ್ದಂತೆ. ಅದಕ್ಕಾಗಿ ಅವ್ರ ಜೊತೆ ನೀವು ಸ್ವೀಕಾರ ಮಾಡಿ ಸಂಘವನ್ನು ಮಾಡ್ರಿ ಅಂತ ಒಂದು ಶ್ಲೋಕ ಹೇಳಿದೆ. ಅಲ್ಲಿಗೆ 39ನೇ ಶ್ಲೋಕ ಮುಕ್ತಾಯ ಕಾಣ್ತು. ಮುಂದೆ ಈ ಮಧ್ವರು ಒಂದು ಬಾರಿ ಈ ಪೂರ್ಣಪ್ರಜ್ಞರು ಗಂಗಾ ನದಿಗೆ ಹೋಗಬೇಕು, ಸ್ನಾನ ಮಾಡಿ ಬರಬೇಕು ಅಂತ ಗುರುಗಳು ಅಪ್ಪಣೆ ಕೇಳಿದ್ರು. ಗುರುಗಳು ಒಪ್ಪಲಿಕ್ಕೆ ತಯಾರಿಲ್ಲ. ಶಿಷ್ಯನ್ ಬಿಟ್ಟು ಕಳಿಸ್ಬೇಕಲ್ಲ. ಆಗಿನ ಕಾಲದಲ್ಲಿ ವಾಹನಗಳಿಲ್ಲ, ನಡ್ಕೊಂಡು ಹೋಗ್ಬೇಕು ತಿಂಗಳುಗಟ್ಲೆ ಶಿಷ್ಯನನ್ನು ಬಿಟ್ಟಿರ್ಬೇಕಲ್ಲ ಅಂತ ಅವರಿಗೆ ಆತಂಕ. ಭೂರಿ ಚೇತಸ್ ಅಂತ ಇನ್ನೊಂದು ಶಬ್ದ ಇದೆ ನೋಡ್ರಿ. ಚೇತಸ್ ಅಂದ್ರೆ ಜ್ಞಾನ, ಬುದ್ಧಿ. ಭೂರಿ ಅಂದ್ರೆ ಬಹಳ, ಪೂರ್ಣ ಪ್ರಜ್ಞಾನ ಪರ್ಯಾಯ ಪದವಾಗಿ. ಇದು 40ನೇ ಶ್ಲೋಕ. ಹಿಂದೆ ಮಹಾಮತಿ ಅಂತ ಬಂತು, ಇಲ್ಲಿ ಭೂರಿ ಚೇತಸ್ ಅಂತ ಬಂತು. ಆಗ ಗುರುಗಳಿಗೆ ಆ ಶಿಷ್ಯನನ್ನು ಬಿಟ್ಟುಕೊಳ್ಳಿಕ್ಕೆ ಮನಸ್ಸಿಲ್ಲ. ಏನ್ ಮಾಡಬೇಕು, ಬಹಳ ಆತಂಕ ಆಯ್ತು ಅವರಿಗೆ. ಅವರು ಆ ಗುರುಗಳ ಭಗವಂತನ ಹತ್ರ ಹೋದ್ರು. ಅವನನ್ನೇ ನೆನಪು ಮಾಡ್ಕೊಂಡ್ರು. ಶಿಷ್ಯನನ್ನು ಕಳಿಸ್ಲಿಕ್ಕೆ ಇಷ್ಟ ಇಲ್ಲ, ಏನು ಮಾಡ್ಲಿ? ಕರುಣಾಕರ ಭಗವಂತ, ಇವ್ರಿಗೆ ಉತ್ತರ ಕೊಡ್ಬೇಕಲ್ಲ, ನೇರವಾಗಿ ಉತ್ತರ ಕೊಡ್ಲಿಲ್ಲ. ಅದೆಲ್ಲ ಆ ಕಾಲಕ್ಕಾಯ್ತು. ಭಗವಂತನ ಧ್ವನಿ ನೇರವಾಗಿ ಕೇಳಬೇಕಾದ್ರೆ ಅದಷ್ಟು ಸುಲಭ ಇಲ್ಲ. ಪ್ರವಿಶ್ಯ ಕಂಚಿತ್ ಕರುಣಾಕರೋ ಹರಿಹಿ, ಒಬ್ಬ ವ್ಯಕ್ತಿಯ ಮೇಲೆ ಆವಾಹಿತನಾದ ಭಗವಂತ ಯಥಾ ಪ್ರಕಾರವಾಗಿ. ಇನ್ನು 3 ದಿವಸಕ್ಕೆ ಇಲ್ಲೇ ಗಂಗಾ ನದಿ ಬರ್ತಾಳೆ. ತದರ್ಥಂ ಆಸ್ನಾಕ ತಟಾಕಂ ಆವೃಜೇತ್, ಇದೇ ಮಧ್ವ ಸರೋವರ ಅಂತ ಈಗೇನಿದೆಯಲ್ಲ ಅಲ್ಲಿ ಆಕೆ ಬರ್ತಾಳೆ, ಆದ್ರಿಂದ ಹೋಗಬೇಡ ಅಂತ ಭಗವಂತ ಸೂಚನೆ ಕೊಟ್ಬಿಟ್ಟ. ಅಥೋ ನ ಯಾಯ ಇತಿ ತಂ ತದಾ ವದತ್ ಪ್ರವಿಶ್ಯ ಕಂಚಿತ್ ಕರುಣಾಕರೋ ಹರಿಹಿ.
ಅದರಂತೆ 3 ದಿವಸ ಆದ ಬಳಿಕ ಭಗವಂತನ ಆಜ್ಞೆಯನ್ನು ಸ್ವೀಕಾರ ಮಾಡಿ ಜಾಹ್ನವಿ ಅಂದ್ರೆ ಗಂಗಾ ನದಿ ಅಲ್ಲಿ ಬಂತು. ಅಲ್ಲಿ ಪೂರ್ಣ ಬುದ್ಧಿ, ಇಲ್ಲಿ ಪೂರ್ಣ ಬೋಧ ಆಯಿತು, ಪೂರ್ಣ ಪ್ರಜ್ಞೆ ಆಯಿತು, ಇಲ್ಲಿ ಪೂರ್ಣ ಬುದ್ಧಿ ಅಂತ ಬಂತು ನೋಡಿ. ಆ ಪೂರ್ಣ ಬುದ್ಧಿ ಅಂದ್ರೆ ಪೂರ್ಣ ಪ್ರಜ್ಞರು, ಅಚ್ಯುತ ಪ್ರೇಕ್ಷರು, ಉಳಿದ ಯತಿಗಳು, ಗೃಹಸ್ಥರು ಎಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡಿದರು. ಸನ್ಯಾಸಿಗಳ ಜೊತೆ ಸ್ನಾನ ಮಾಡೋದು ಏನು ಮಹತ್ವ ಏನಂದ್ರೆ, ಸನ್ಯಾಸಿಗಳು ಆ ದಂಡೋದಕ ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾರೆ, ಅದಕ್ಕಾಗಿ ಒಂದು ವಿಶೇಷ ಅವಕಾಶ, ಅದಕ್ಕಾಗಿ ಅಲ್ಲಿ ಸ್ನಾನ ಮಾಡಿದರು. ಅದಾದ ಬಳಿಕ ಭಗವಂತ ಈ ಗಂಗಾ ನದಿಗೆ ಆಜ್ಞೆ ಮಾಡಿದ್ದರ ಸೂಚನೆಗನುಸಾರವಾಗಿ 12 ವತ್ಸರಾಂತರೆ ಪ್ರತಿ 12 ವರ್ಷಕ್ಕೊಂದು ಬಾರಿ ಆಕೆ ಅಲ್ಲಿಗೆ ಬರ್ತಾಳೆ ಗಂಗಾ ನದಿ. ಸದಾ ಆವೃದ್ಧಿ ಸ ತದನುಗ್ರಹಾಂಕಿನಿ, ಭಗವಂತನ ಆಜ್ಞೆಯನ್ನು ಪಡ್ಕೊಂಡು ಮತ್ತೆ ಅಲ್ಲಿ ಬಂದು ಆ ಮಧ್ವರ ಸೇವಾ ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕಾಗಿ, ಆ ಒಂದು ಸೂಚನೆಗಾಗಿ ಅವಳಲ್ಲಿ ಬರ್ತಾಳೆ. ಸುಮ್ಮನೆ ಇಲ್ಲೊಂದ್ಸರಿ ಹೇಳಬೇಕು ಅಂತ ಅನಿಸ್ತು ನನಗೆ. ನಿಮ್ಗೆಲ್ಲ ಗೊತ್ತು, ಈಗ ಭಗವಂತ ಒಬ್ಬ ವ್ಯಕ್ತಿ ಮೇಲೆ ಆವಾಹಿತನಾಗಿ ಬಂದ, ಇನ್ನು 3 ದಿವಸಕ್ಕೆ ಇಲ್ಲೇ ಬರ್ತಾಳೆ ಗಂಗಾ ನದಿ, ನೀನು ಹೋಗಬೇಡ ಅಂತ ಹೇಳಿದ. ಮತ್ತೊಂದ್ಸರಿ ಆ ಶಿಷ್ಯನನ್ನು ಹಿಡ್ಕೊಂಡು ಅಚ್ಯುತ ಪ್ರೇಕ್ಷರ ಹತ್ರ ಹೋದ, ಒಪ್ಪಿಸಿದ. ಆ ಶಿಷ್ಯ ಸಾಮಾನ್ಯ ಶಿಷ್ಯ, ಬೇರೆ ಯಾರೋ ವ್ಯಕ್ತಿ, ಆ ವ್ಯಕ್ತಿ ಮೇಲೆ ಭಗವಂತ ಆವಾಹಿತನಾಗಿ ಇವೆಲ್ಲ ಮಾತುಗಳನ್ನು ಆಡ್ತಾನೆ ಅಂತ ಬಂತಲ್ಲ, ಆ ಭಗವಂತ ಆವಾಗ ಆಡೋ ಮಾತುಗಳನ್ನ ಜ್ಞಾನಿಗಳಾದವರು ಗಮನಿಸಿದ್ರೆ ಆ ವ್ಯಕ್ತಿ ಸಾಮಾನ್ಯವಾಗಿ ಆಡೋ ಮಾತಿಗೂ ಭಗವಂತನ ಆವೇಶ ಆದಾಗ ಆಡೋ ಮಾತುಗಳಿಗೂ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಧ್ವನಿ, ಅವನ ಮುಖದ ಹಾವ ಇವೆಲ್ಲ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಇಲ್ಲಿ ಎಂ ಕೆ ಹುಬ್ಬಳ್ಳಿ ಕ್ಷೇತ್ರ ಇದೆಯಲ್ಲ, ಆ ಎಂ ಕೆ ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಬೆಳ್ಳಿ ಸಾಮಾನುಗಳ ಕಳ್ಳತನ ಇತ್ಯಾದಿಗಳು ಏನೇನೋ 1-2-3 ಬಾರಿ ಅನೇಕ ಸರಿ ಆಯಿತು. ಆಗ ಅಲ್ಲಿ ಅರ್ಚಕರಿಗೆ ಇದು ಏನ್ ಮಾಡಬೇಕು, ಯಾಕೆ ಈ ತರ ಆಗ್ತಿದೆ, ಏನಾದ್ರು ತಪ್ಪು ನಡೆದಿದೆಯೋ, ನಮ್ದು ಮಡಿ ಮೇಲಿಗೆ ಏನಾದ್ರು ಅಸ್ತವ್ಯಸ್ತ ಆಗಿದೆಯೋ ನೋಡಬೇಕು ಅಂತ ಹೇಳಿ ಒಬ್ಬ ಜ್ಯೋತಿಷ್ಕನನ್ನ, ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲೇ ಓದಿದಂಥವ್ರು ಒಬ್ಬ ಜ್ಯೋತಿಷ್ಕ, ಅಲ್ಲಿ ಓದಿ ಮುಂದೆ ಕೇರಳಕ್ಕೆ ಹೋಗಿ ಕಲಿತು ಬಂದಂತಹ ಒಬ್ಬ ಜ್ಯೋತಿಷ್ಕ, ಅವರನ್ನ ಕರೆಸಿದ್ರು. ಆ ಜ್ಯೋತಿಷ್ಕ ಅಲ್ಲೆಲ್ಲ ಸಂಚಾರ ಮಾಡಿ ಅಷ್ಟಮಂಗಲ ಪ್ರಶ್ನ ಅಂತ ಒಂದು ಪ್ರಶ್ನೆ, ಈ ಅಷ್ಟಮಂಗಲ ಪ್ರಶ್ನೆ ಅಂತ ಅನ್ನೋದು ನಮ್ಮ ಕಡೆ ಜ್ಯೋತಿಷಿಗಳಿಗೆ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ಅದೆಲ್ಲ ಪ್ರಚಲಿತ ಇರೋದು ಕೇರಳದ ಜ್ಯೋತಿಷಿಗಳಲ್ಲಿ ಮತ್ತು ಕೇರಳಕ್ಕೆ ಹೋಗಿ ಕಲಿತು ಬಂದಿರುವಂತಹ ಕೆಲವು ಜ್ಯೋತಿಷಿಗಳಲ್ಲಿ ಮಾತ್ರ. ಅದೊಂದು ವಿಚಿತ್ರವಾದಂತಹ ರೀತಿ. ನಾನು ಅದನ್ನು ಪ್ರತ್ಯಕ್ಷ ಏನು ನೋಡಿಲ್ಲ, ಆದರೆ ಆ ಉಡುಪಿ ಭಾಗದ ಎಲ್ಲ ಹಿರಿಯ ವಿದ್ವಾಂಸರಿಗೆ, ಫಲಿಮಾರು ಶ್ರೀಪಾದರು, ವಿದ್ಯಾಮಾನ್ಯ ತೀರ್ಥರು, ಪೇಜಾವರ ಶ್ರೀಪಾದರು, ಬನ್ನಂಜಿ ಗೋವಿಂದಾಚಾರ್ಯರು ಅಂತ ಎಲ್ಲ ವಿದ್ವಾಂಸರಿಗೂ ಅವರೆಲ್ಲ ನಂಬ್ತಾರಾದ್ರಿಂದ ನಮಗೂ ಕೂಡ ಅದ್ರ ಬಗ್ಗೆ ಒಂದು ಭರವಸೆ ಇದೆ. ಆ ಎಲ್ಲ ಹಿರಿಯರನ್ನು ಕೂಡಿಸಿಕೊಂಡು ಆ ಜ್ಯೋತಿಷಿಗಳು ಪ್ರಶ್ನೆ ಆಗ್ತಾ ಹೋಗ್ತಾರೆ, ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಅನ್ನೋದನ್ನ ಹೇಳ್ತಾರೆ. ಇದೇ ಅಷ್ಟಮಂಗಲ ಪ್ರಶ್ನೆಯನ್ನ ಮುಂದೆ ಕೃಷ್ಣನ ಪ್ರತಿಷ್ಠಾಪನೆ, ಕೃಷ್ಣನ ಸನ್ನಿಧಾನ ಅದರ ವರ್ಣನೆ ಮಾಡುವಾಗ ಮುಂದೆ 10ನೇ ಸರ್ಗ 11ನೇ ಸರ್ಗ ಬಂದಾಗ ಮತ್ತೊಂದ್ಸರಿ ಹೇಳ್ತೀನಿ. ಈಗಿಲ್ಲಿ ಸುಮ್ಮನೆ ಈ ಎಂ ಕೆ ಹುಬ್ಬಳ್ಳಿ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತ ನೆನಪಿಗೆ ಬಂತು, ಅದರಿಂದ ಹೇಳಿದೆ. ಆ ಅಷ್ಟಮಂಗಲ ಪ್ರಶ್ನೆಯನ್ನು ಹೇಳುವಂತಹ ಜ್ಯೋತಿಷ್ಕನನ್ನ ಅಲ್ಲಿ ಕರೆಸಿದ್ರಲ್ಲ, ಆತ ಹೇಳ್ತಾ ಕೂತಿದ್ದ, ಎಲ್ಲರೂ ಅಲ್ಲಿ ಕೂತಿದ್ರು, ನಾನಲ್ಲಿ ಇರ್ಲಿಲ್ಲ. ಆಮೇಲೆ ನನಗಿದು ಗೊತ್ತಾಗಿತ್ತು, ಇಲ್ಲೆಲ್ಲ ಇಷ್ಟೆಲ್ಲ ಕಳ್ತನ ಆಗ್ತಿದೆ. ಯಾಕೆ ಅಂತಂದ್ರೆ ನೀವು ನದಿ ಅವಗಾಹನ ಸ್ನಾನ ಇತ್ಯಾದಿಗಳನ್ನು ಸ್ವಲ್ಪ ತಪ್ಪಿಸಿದ್ದೀರಿ, ಮತ್ತೆ ಆ ಬೋರ್ವೆಲ್ ನೀರಿನಿಂದ ಸ್ನಾನ ಮಾಡ್ತಿದ್ದೀರಿ. ಅದು ಒಂದು ದೃಷ್ಟಿಯಿಂದ ಕಡಿಮೆನೆ. ನಿತ್ಯ ಹರಿಯುವಂತ ಗಂಗಾ ನದಿಯಲ್ಲಿ ಸ್ನಾನ ಆಗಬೇಕು. ಅದಾಗದೇ ಇದ್ರೆ ಬೇರೆ ಏನಾದ್ರು ಮಾರ್ಗ ಮಾಡಬೇಕು. ಅಲ್ಲಿ ಮುಖ್ಯವಾಗಿ ಸಮಸ್ಯೆ ಏನು ಅಂತಂದ್ರೆ, ಆಗ್ನೇಯ ದಿಕ್ಕಿನ ನೀರು, ಅಗ್ನಿ ದಿಕ್ಕು, ಇದು ಪೂರ್ವ ದಿಕ್ಕು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ನರಸಿಂಹ ಇದ್ದಾನೆ, ಪೂರ್ವ ದಿಕ್ಕಿನಲ್ಲಿ ಮಲಪ್ರಭಾ ನದಿ ಹರಿತಾಳೆ. ಆಗ್ನೇಯ ದಿಕ್ಕಿನಲ್ಲಿ ಅಲ್ಲಿ ಒಂದು ಬೋರ್ವೆಲ್ ಇದೆ, ಅದ್ರ ನೀರು ತಗೊಂಡು ನೀವು ಸ್ನಾನ ಮಾಡ್ತಿದ್ದೀರಿ ಅಂತ ಆತ ಸಿಟ್ಟು ಮಾಡಿ ಹೇಳಿದಂತೆ. ಒಮ್ಮೆಲೆ ಜ್ಯೋತಿಷಿ ಇದ್ದಕ್ಕಿದ್ದಂತೆ ಯಾವತ್ತು ಸೌಮ್ಯವಾಗಿ ಮಾತಾಡುವವನು, ಅವನ ಸ್ವಭಾವ ಆ ಅರ್ಚಕರಿಗೆ ಗೊತ್ತು, ಅವರೆಲ್ಲ ಹೆಚ್ಚು ಕಡಿಮೆ ಒಂದೇ ವಯಸ್ಕರು. ಯಾವತ್ತೂ ಸೌಮ್ಯವಾಗಿ ಮಾತಾಡುವ ವ್ಯಕ್ತಿ ಇದ್ದಕ್ಕಿದ್ದಂತೆ ಮುಖ ಕೆಂಪು ಮಾಡಿಕೊಂಡು ಸ್ವಲ್ಪ ಅಪರಿಚಿತವಾದ ಧ್ವನಿಯಿಂದ ಆ ಆಗ್ನೇಯ ದಿಕ್ಕಿನ ಬೋರು ಅದ್ರ ನೀರು ಉಪಯೋಗ ಮಾಡ್ತಿದ್ದೀರಿ, ಅದ್ರ ಪರಿಣಾಮ ಇದು ಅಂತ ಹೀಗೇನೋ ಹೇಳಿದಂತೆ. ಹೇಳಿ ಮುಂದೇನೋ ಒಂದು ಪರಿಹಾರ ಹೇಳಿದ, ಅದೆಲ್ಲ ವಿಷಯ ಬೇರೆ. ಆ ಅರ್ಚಕರು ನನ್ನ ಹತ್ರ ಏನು ಹೇಳಿದ್ರು ಅಂದ್ರೆ, ಆತ ಆ ಕಾಲದಲ್ಲಿ ತೋರಿಸಿದ ಮುಖಭಾವ, ಅವನ ಧ್ವನಿ ಇದು ಸ್ವಲ್ಪ ನನಗೆ ಅಪರಿಚಿತವಾಗಿ ಕಾಣಿಸ್ತು, ಅದು ಆ ವ್ಯಕ್ತಿದ ಅಲ್ಲ, ಅದು ನನಗೆ ಹಾಗೆ ಅನಿಸ್ತು ಅಂತ ಹೇಳಿದ್ರು. ಭಗವಂತ ಅಷ್ಟಷ್ಟು ಸೂಚನೆ ಕೊಡ್ತಾನೆ. ಧ್ವನಿ ಅವಂದೇ, ಕಂಠ ಧ್ವನಿ ಅವಂದೇ, ಆದ್ರೆ ಎಲ್ಲಿ ತನಕ ಕೇಳದೆ ಇದ್ದದ್ದು ಇಂಥವು ಅಲ್ಲೆಲ್ಲಿ ನಡೀತಿರ್ತಾರೆ. ಇದೊಂದು ಅಷ್ಟಮಂಗಲ ಪ್ರಶ್ನೆ. ಕೃಷ್ಣನ ಪ್ರತಿಷ್ಠೆ, ಕೃಷ್ಣನ ದಿವ್ಯವಾದ ಸಾನ್ನಿಧ್ಯ ಆ ವಿಗ್ರಹದಲ್ಲಿ ಉಡುಪಿಯಲ್ಲಿ, ಅದ್ರ ಬಗ್ಗೆ ಇಂಥದೇ ಒಂದು ಘಟನೆಯನ್ನು ಇನ್ನು ಮುಂದೆ ಹೇಳ್ತೀನಿ.
ಅವೆಲ್ಲ ಮಧ್ವವಿಜಯದಲ್ಲಿ ಉಲ್ಲೇಖಿತ ಆಗಿಲ್ಲ. ಬೇರೆ ಬೇರೆ ಪರಂಪರೆಯಿಂದ ತಿಳಿದು ಬಂದಂಥ ಕೆಲವು ಸಂಗತಿಗಳು, ಅದನ್ನ ಮುಂದೆ ಹೇಳ್ತೇನೆ. ಅಂತೂ ಗಂಗಾ ನದಿ ಬಂದಳು, ಅಲ್ಲಿ ಸ್ನಾನ ಮಾಡಿದ್ರು. ಇವತ್ತು ಕೂಡ ಆ ಮೂಲೆಯಲ್ಲೇ, ಅದು ಪೂರ್ವ ದಿಕ್ಕು, ಆಗ್ನೇಯ, ನೈಋತ್ಯ ದಿಕ್ಕಿನ ಮೂಲೆಯಲ್ಲಿ ಆ ಭಾಗೀರಥಿ ದೇವಿಯ ಗುಡಿ ಇದೆ. ಆ ಗುಡಿಯಲ್ಲಿ ನಿತ್ಯ ಪೂಜಾ ಸಲ್ಲುತ್ತದೆ. 12 ವರ್ಷಕ್ಕೊಮ್ಮೆ ಈಗ ಕೂಡ ಅದನ್ನೆಲ್ಲ ಆ ಆಚರಣೆಯನ್ನ ಈಗಲೂ ಕೂಡ ಮಾಡ್ತಾರೆ. ಅಲ್ಲಿಗೆ ಈ 4ನೇ ಸರ್ಗದ 42ನೇ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.